ಇವತ್ತಿನ ವಿಡಿಯೋದಲ್ಲಿ ಮೆಜೆಸ್ಟಿಕ್ನಲ್ಲಿರುವ ಶ್ರೀ ಅಣ್ಣಮ್ಮ ದೇವಿ ದೇವಸ್ಥಾನದ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ತುಂಬಾ ಪವರ್ಫುಲ್ ಆದ ದೇವಸ್ಥಾನ ಇದು. ಆಗ್ತಾನೆ ಹುಟ್ಟಿರುವ ಮಗುನ ಒಂದು 3 ತಿಂಗಳು ಆದಮೇಲೆ ಈ ದೇವಸ್ಥಾನಕ್ಕೆ ಮೊದಲನೇ ಬಾರಿ ಕರ್ಕೊಂಬಂದು ಪೂಜೆನ ಮಾಡಿಸ್ಕೊಂಡು ಹೋಗೋ ಪದ್ಧತಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ. ಒಂದು ಪದ್ಧತಿನ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿರ್ತಾರೆ. ಇದಿಷ್ಟೇ ಅಲ್ಲ, ಮಕ್ಕಳಿಗೇನಾದರೂ ಅಮ್ಮ ಆ ಥರ ಆಗಿದ್ದರೆ ಈ ದೇವಸ್ಥಾನಕ್ಕೆ ಕರ್ಕೊಂಬಂದು ಅಲ್ಲಿರುವ ದೇವರಿಗೆ ಮೊಸರನ್ನ ಅಥವಾ ಮೊಸರು ಆ ಥರ ಹಾಕ್ಬಿಟ್ಟು ದೇವರಿಗೆ ತಂಪಾಗಿ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಮಕ್ಕಳ ಮೇಲೆ ಬಂದಿರುವ ಅಮ್ಮ ಏನಿರುತ್ತೆ ಅದು ನಿಧಾನವಾಗಿ ತಂಪಾಗಿ ಹೊರಟೋಗುತ್ತೆ. ಬನ್ನಿ ಇವಾಗ ಈ ದೇವಸ್ಥಾನದ ಒಂದು ಇತಿಹಾಸನ ಮತ್ತು ದೇವರ ದರ್ಶನನ ಮಾಡ್ಕೊಂಡು ಬರೋಣ. ಪ್ರಸಿದ್ಧವಾದ ಬೆಂಗಳೂರಿನ ನಗರ ದೇವತೆ ಶ್ರೀ ಅಣ್ಣಮ್ಮ ದೇವಿ ದೇವಾಲಯವು ಬೆಂಗಳೂರು ನಗರದ ಹೃದಯ ಭಾಗವಾದ ಗಾಂಧಿನಗರದಲ್ಲಿದ್ದು ಮೆಜೆಸ್ಟಿಕ್ನಿಂದ ಕೇವಲ 500 ಮೀಟರ್ ದೂರದಲ್ಲಿದೆ. ಈ ದೇವಾಲಯ ಮುಖ್ಯ ದೇವತೆ ಅಣ್ಣಮ್ಮನಾಗಿದ್ದು ಸಪ್ತ ಮಾತೃಕೆಯ ಪ್ರತಿರೂಪದಲ್ಲಿ ಈ ದೇವಿಯನ್ನು ಪೂಜೆ ಮಾಡ್ತಾರೆ. ಈ ದೇವಿಯನ್ನು ನಗರದ ಅಧಿದೇವತೆ, ಬೆಂಗಳೂರಿನ ಕಾವಲು ದೇವತೆ, ಗ್ರಾಮ ದೇವತೆ ಹಾಗೂ ನವಶಕ್ತಿ ಅಣ್ಣಮ್ಮ ಎಂದು ಕರೀತಾರೆ. ವಿಶ್ವ ಪ್ರಸಿದ್ಧವಾದ ಈ ದೇವಾಲಯಕ್ಕೆ ನಾನಾ ಭಾಗಗಳಿಂದ ಜನರು ಭೇಟಿ ನೀಡ್ತಾರೆ. ಈ ದೇವಾಲಯ ಬೆಂಗಳೂರಿನ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದು. ಇದರ ಇತಿಹಾಸ ಏನಂದರೆ, ಶ್ರೀ ಅಣ್ಣಮ್ಮ ದೇವಿ ದೇವಾಲಯ ಸುಮಾರು 10ನೇ ಶತಮಾನದಲ್ಲಿ ನಿರ್ಮಾಣವಾದ ದೇವಾಲಯವಾಗಿದೆ. ಅಣ್ಣಮ್ಮ ದೇವಿಯು ಹಲವು ವರ್ಷಗಳ ಹಿಂದೆ ಮುನಿಸ್ವಾಮಣ್ಣ ಹಾಗೂ ಅಣ್ಣಪ್ಪ ಎಂಬುವರ ಜಮೀನಿನಲ್ಲಿ 7 ಸಣ್ಣ ಕಲ್ಲುಗಳ ಮೂಲಕ ಸಪ್ತ ಮಾತೃಕೆಯ ರೂಪದಲ್ಲಿ ಉದ್ಭವಿಸಿದಳು ಎಂಬ ಇತಿಹಾಸ ಇದೆ. ಈ ಆಲಯವನ್ನು ತಮ್ಮ ಕುಟುಂಬದವರೇ ನಿರ್ಮಾಣ ಮಾಡಿದ್ದು. ದೇವಾಲಯದ ಆಡಳಿತವನ್ನು ಕುಟುಂಬದವರೇ ನಿರ್ವಹಿಸಿಕೊಂಡು ಬಂದಿದ್ದಾರೆ. ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು ಅಣ್ಣಮ್ಮ ದೇವಿಯ ಪ್ರಮುಖ ಭಕ್ತನಾಗಿದ್ದನು ಎಂದು ಹೇಳಲಾಗುತ್ತೆ. ಶ್ರೀ ಅಣ್ಣಮ್ಮ ದೇವಿ ದೇವಸ್ಥಾನ ಒಳಗೆ ಮೆಜೆಸ್ಟಿಕ್ ಈ ಪ್ರದೇಶವನ್ನು ರಕ್ಷಕ ದೇವತೆ ಎಂದು ಹೇಳ್ತಾರೆ. ಬೆಂದಕಾಳೂರ ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿ ಚಿಕ್ಕಪೇಟೆ, ಬಳೆಪೇಟೆ ಮತ್ತು ತಿಗಳರ್ಪೇಟೆಯ ಜನರು ವಿಶ್ವಪ್ರಸಿದ್ಧ ಬೆಂಗಳೂರಿಗೆ ಹೆಸರುವಾಸಿಯಾದ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೂ ಭೇಟಿ ನೀಡ್ತಾರೆ. ಈ ದೇವಾಲಯ ವಾಣಿಜ್ಯ ಬಜಾರ್ಗಳ ಜನನಿ ಬೀಡ ಬೀದಿಯಲ್ಲಿದೆ ಮತ್ತು ಬೆಂಗಳೂರಿನ ಜನರು ಇದನ್ನು ಪೂಜಿಸ್ತಾರೆ. ಇಂದಿಗೂ ಜನರು ಮದುವೆ ಆದಾಗ ಅವರು ಇಲ್ಲಿಗೆ ಹೋಗ್ತಾರೆ. ಅಣ್ಣಮ್ಮ ದೇವಿ ಅವರು ತಮ್ಮ ವಿವಾಹ ವಿಧಿವಿಧಾನಗಳೊಂದಿಗೆ ಮುಂದುವರಿಯುವ ಮೊದಲೇ ದೇವಾಲಯಕ್ಕೆ ಹೋಗ್ತಾರೆ. ಮತ್ತು ಅಣ್ಣಮ್ಮ ಈ ದೇವಾಲಯವು ನವಜಾತ ಶಿಶುಗಳನ್ನು ಕರೆತರುವ ಸ್ಥಳ ಆಗಿದೆ. ದಂತಕಥೆಗಳು ಇದನ್ನು ದೇವಿಯ ಮಗು ಎಂದು ನಂಬ್ತಾರೆ ಮತ್ತು ಆಕೆಯ ಆಶೀರ್ವಾದವನ್ನು ಪಡಿತಾರೆ. ಅಷ್ಟೇ ಅಲ್ಲ, ಯಾರಾದರೂ ಕಾರು, ದ್ವಿಚಕ್ರ ವಾಹನ ಅಥವಾ ಯಾವುದೇ ವಾಹನವನ್ನು ಖರೀದಿಸಿದರೂ ಸಹ ಅವರು ಅದನ್ನು ಪವಿತ್ರೀಕರಣಕ್ಕಾಗಿ ದೇವಾಲಯಕ್ಕೆ ತರ್ತಾರೆ. ಇನ್ನು ದೇವಾಲಯದ ಗರ್ಭಗುಡಿ ಬಹಳ ಚಿಕ್ಕ ಸ್ಥಳವಾಗಿದೆ. ಆ ಸ್ಥಳದಲ್ಲಿ ಇರುವ ಬಂಡೆಯ ಮೇಲೆ ದೇವಿಯನ್ನು ಕೆತ್ತಲಾಗಿದೆ. ವಿಗ್ರಹವನ್ನು ಇಲ್ಲಿಗೆ ತಂದಾಗಿನಿಂದ ಈ ಏಕಾಶಿಲೆಯ ದೇವತೆಯನ್ನು ಪೂಜಿಸಲಾಗ್ತಾ ಇದೆ. ದೇವತೆ ಈ ಸ್ಥಳದಲ್ಲಿ ಜನಿಸಿದಳು ಎಂದು ಕೆಲವರು ಹೇಳಲಾಗುತ್ತೆ. ಆ ದಿನಗಳಲ್ಲಿ ಮತ್ತು ಇಂದಿಗೂ ಸಹ ಯಾವುದೇ ಕಾಯಿಲೆ ಅಥವಾ ಪೋಕ್ಸ್ ಇರುವ ಜನರನ್ನು ಆಶೀರ್ವಾದಕ್ಕಾಗಿ ದೇವಾಲಯಕ್ಕೆ ಕರೆತರ್ತಾರೆ. ನಗರದ ಈ ಧಾರ್ಮಿಕ ಸ್ಥಳವನ್ನು ಮಂಗಳವಾರ ಮತ್ತು ಶುಕ್ರವಾರದಂದು ಸಾವಿರಾರು ಜನರು ಪೂಜಿಸ್ತಾರೆ. ಪೋಕ್ಸ್ ಮತ್ತು ಜನರ ಮೇಲೆ ಈ ಥರ ದಾಳಿಗಳ ಸಮಯದಲ್ಲಿ ಈ ದೇವತೆ ರಕ್ಷಕಿಯಾಗಿದ್ಲು ಎಂದು ಜನರು ನಂಬ್ತಾರೆ. ನಮ್ಮೆಲ್ಲ ಜನರ ಮೇಲೆ ಈ ದೇವತೆ ರಕ್ಷಕಿಯಾಗಿರ್ತಾರೆ ಅಂತ ಜನರು ನಂಬ್ತಾರೆ. ಇನ್ನು ಈ ದೇವರದ ವಾರ್ಷಿಕ ಜಾತ್ರೆಯನ್ನು ಹೆಚ್ಚಾಗಿ ನಗರದ ಎಲ್ಲ ಭಾಗಗಳಲ್ಲೂ ಪ್ರತಿಯೊಂದು ಪ್ರದೇಶದ ಜನರ ಗುಂಪಿನಿಂದ ಆಚರಿಸ್ತಾರೆ. ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಪ್ರತಿಯೊಂದು ಬೀದಿನಲ್ಲೂ ಕೂಡ ಈ ಅಣ್ಣಮ್ಮ ದೇವರು ಮತ್ತು ಮಾರಮ್ಮ ದೇವರು ಇವ್ರನ್ನ ಕರ್ಕೊಂಬಂದ್ಬಿಟ್ಟು ಊರಬ್ಬ ಅಂತ ಅಂದ್ಬಿಟ್ಟು ಎಲ್ಲ ಬೀದಿಗಳಲ್ಲೂ ಕೂಡ ಮಾಡ್ತಾರೆ. ಕಾಣ್ತಾ ಇರೋ ವಿಗ್ರಹಗಳನ್ನು ಭಕ್ತಾದಿಗಳು ಬಾಡಿಗೆಗೆ ತೊಗೊಂಡ್ಬಿಟ್ಟು ಆಮೇಲೆ ಅವರು ಯಾವ ಏರಿಯಾದಲ್ಲಿರ್ತಾರೆ ಅಲ್ಲಿಗೆ ತೊಗೊಂಡೋಗ್ಬಿಟ್ಟು ದೇವರನ್ನ ಕೂರಿಸ್ಬಿಟ್ಟು, ಅಂದರೆ ವಾರ್ಷಿಕೋತ್ಸವ ಅಥವಾ ಊರಬ್ಬ ಅಂತ ಮಾಡ್ತಾರಲ್ವ, ಆ ರೀತಿ ಮಾಡಿಬಿಟ್ಟು ಆಮೇಲೆ ನಂತರ ಇದೇ ದೇವಸ್ಥಾನಕ್ಕೆ ತಂದು ಕೊಡ್ತಾರೆ. ಈ ವಿಗ್ರಹಗಳನ್ನು ಉತ್ಸವ ಮೂರ್ತಿಗಳು ಎಂದು ಕರೀತಾರೆ. ಇನ್ನು ಈ ದೇವಾಲಯವು ಕರಗ ಜಾತ್ರೆಯ ಒಂದು ಭಾಗವಾಗಿದೆ.
ನಾವು ಈ ದೇವಸ್ಥಾನಕ್ಕೆ ಬಂದಾಗ ಒಳಗಡೆ ದೇವರು ಅಣ್ಣಮ್ಮ ದೇವ್ರು ಏನಿರುತ್ತೆ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಈ ರೀತಿ ಹೊರಗಡೆ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಈ ಥರ ದೇವ್ರನ್ನ ಕೂರಿಸಿದ್ರು. ನಾನು ಅದಕ್ಕೆ ಇಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸ್ಬೇಕು ಅಂತ. ಚಿತ್ರ ಪೌರ್ಣಿಮೆ ದಿನ ಕರಗ ಜಾತ್ರೆನೂ ಕೂಡ ಮಾಡ್ತಾರೆ. ಕರಗವು ಪ್ರತಿ ವರ್ಷ ದೇವಾಲಯದ ಒಳಗಡೆ ಬರುತ್ತೆ. ಎಲ್ಲ ಸಂದರ್ಭದಲ್ಲೂ ಅಲಂಕಾರಗಳು ಶ್ರೀ ಅಣ್ಣಮ್ಮ ದೇವಿ ದೇವಾಲಯವು ನಗರದ ಒಂದು ಐಕಾನ್ ಎಂದು ಸಾಬೀತುಪಡಿಸಿದೆ. ನವಶಕ್ತಿ ಅಣ್ಣಮ್ಮ ದೇವಿಯ ಪವಾಡ ಅಂತಿದ್ದದ್ದಲ್ಲ. ಒಮ್ಮೆ ಒಬ್ಬರಿಗೆ ಧ್ವನಿ ಪೆಟ್ಟಿಗೆ ಸಮಸ್ಯೆಯಾಗಿ ಮಾತು ನಿಂತು ಹೋಗಿತ್ತಂತೆ. ಆಗ ಅಣ್ಣಮ್ಮ ತಾಯಿಯ ಪವಾಡವೇ ವ್ಯಕ್ತಿಗೆ ಮಾತು ತರಿಸಿತಂತೆ. ಇಡೀ ರಾಜ್ಯದಲ್ಲಿ ನವರಾತ್ರಿ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ದೇವಸ್ಥಾನಗಳಲ್ಲಿ ನವರಾತ್ರಿಯ ದಿನವೂ ವಿಶೇಷ ಅಲಂಕಾರ ಮಾಡಿ ದೇವಿಯನ್ನು ಆರಾಧಿಸ್ತಾರೆ. ಅದರಲ್ಲೂ ಬೆಂಗಳೂರಲ್ಲಿ ನವರಾತ್ರಿ ಅಂದ ತಕ್ಷಣ ನಗರ ದೇವತೆ ಅಣ್ಣಮ್ಮ ತಾಯಿನೇ ನೆನಪಾಗ್ತಾಳೆ. ನೀವು ಅಂದ್ಕೊಂಡಿರ್ಬೋದು ಎಲ್ಲರೂ ಈ ತಾಯಿಯನ್ನು ಅವರವರ ಬೀದಿನಲ್ಲಿ ಕೂರಿಸೋದು ಯಾಕೆ ಅಂದರೆ ಏನೋ ಒಂದು ಜೋಶಿಂದ ಮಾಡ್ತಾರೆ ಅಂತ ಅಲ್ಲ. ಅದು ಹಾಗಲ್ಲ. ಪ್ರತಿ ಗಲ್ಲಿನಲ್ಲಿ ಯಾಕೆ ಈ ತಾಯಿನ ತಂದು ಕೂರಿಸ್ತಾರೆ ಅಂದರೆ ಅವರು ಇರುವಂಥ ಆ ಜಾಗದಲ್ಲಿ ಯಾವುದೇ ರೀತಿ ಅನಾಹುತಗಳು ಅಪಘಾತಗಳು ಅಂದರೆ ಈಗೆಲ್ಲ ಎಷ್ಟೋ ಚಿಕ್ಕ ವಯಸ್ಸಿನಲ್ಲೇ ಸಾಯುವಂಥ ಪರಿಸ್ಥಿತಿ ಬರ್ತಾ ಇದೆ. ಆಕ್ಸಿಡೆಂಟಿಂದನೋ ಇಲ್ಲ ಅನಾರೋಗ್ಯದಿಂದಲೋ ಮತ್ತು ಇನ್ನೇನೋ ಕಾರಣದಿಂದಲೋ ಆಗಿರುತ್ತೆ. ಅದಕ್ಕೋಸ್ಕರನೇ ಆ ರೀತಿ ಯಾವುದೇ ಥರ ಕೆಟ್ಟದ್ದು ನಾವು ಇರುವಂಥ ಜಾಗದಲ್ಲಿ ಆ ನೆಗೆಟಿವಿಟಿ ಬರಬಾರ್ದು ಅಂತ ಈ ತಾಯಿನ ಕರೆದು ತಂದು ತಮ್ಮ ಕೈಯಲ್ಲಿ ಆದಾಗ ಸೇವೆ ಮಾಡ್ತಾರೆ. ಮೊದಲನೇ ದಿನ ದೇವಿನ ತಂದು ಆ ದಿನವೇ ಆರತಿ ಮಾಡ್ತಾರೆ. ನಂತರ ಮಾರನೇ ದಿನ ಅನ್ನದಾನ ಇರುತ್ತೆ. ಇನ್ನು ಮೂರನೇ ದಿನ ಆ ತಾಯಿಗೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡ್ತಾರೆ. ಒಟ್ಟಾಗಿ ಹೇಳ್ಬೇಕು ಅಂದರೆ 3 ದಿನವರೆಗೂ ಈ ತಾಯಿನ ಕರೆದ್ಬಿಟ್ಟು ಊರಬ್ಬ ಅಂತ ಮಾಡ್ತಾರೆ. ಅಂದರೆ ಊರ ಜಾತ್ರೆ ಅಂತ ಮಾಡ್ತಾರೆ. ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ತಾರೆ. ಹಾಗೆ ಹರಕೆಗಳಿದ್ದಾಗ ಕೋಳಿನ ತಂದು ಆ ತಾಯಿಗೆ ಬಲಿ ಕೊಟ್ಟು ಪೂಜೆ ಮಾಡ್ತಾರೆ. ನಂತರ ಸಂಜೆಗೆ ವಿಸರ್ಜನೆ ಮಾಡ್ತಾರೆ ವಿಜೃಂಭಣೆಯಿಂದ. ಯಾರೂ ಕೂಡ ಸುಮ್ಮನೆ ದೇವ್ರನ್ನ ತಂದು ಕೂರಿಸೋದಿಲ್ಲ. ಒಂದು ಗ್ರಾಮ ದೇವತೆ ಆಗಿರುವ ಈ ತಾಯಿಯನ್ನು ತಂದು ಸತ್ಕಾರ ಮಾಡಿ ಕೊಡೋದು ಕೂಡ ಅಷ್ಟು ಸುಲಭವಾದ ಮಾತಲ್ಲ ಅಲ್ವಾ. ಭಯ ಭಕ್ತಿಯಿಂದ ಏನೇ ಅಡೆತಡೆ ಆಗ್ದಂಗೆ ಎಚ್ಚರ ವಹಿಸಿ ಮಾಡಬೇಕು. ಇನ್ನು ಮುಂದಿನ ವರ್ಷದವರು ಏನೂ ತೊಂದರೆಗಳಾಗದೇ ಇರೋ ಥರ ಕಾಪಾಡಮ್ಮ ಅಂತ ಆ ತಾಯಿನಲ್ಲಿ ಪ್ರಾರ್ಥಿಸ್ಕೊಂಡು ಕಳಿಸ್ಕೊಡ್ಬೇಕು. ಇನ್ನು ಈ ದೇವಸ್ಥಾನಕ್ಕೆ ಹೊಸ್ದಾಗಿ ಮದುವೆ ಆಗಿರೋರು ಅಥವಾ ಮದುವೆಗೂ ಮುಂಚೆ ಆ ತಾಯಿಯ ಬಳಿ ಬಂದು ಆಶೀರ್ವಾದ ತಗೊತಾರೆ. ಹಾಗೆ ಮಕ್ಕಳಿಗೆ ಈ ತಾಯಿಯಾದ ಈ ದೇವತೆ ಅಂದರೆ ಸಣ್ಣ ಮಕ್ಕಳಿಗೆ ಏನೇ ಒಂದು ಅನಾರೋಗ್ಯ ಆಗಿರ್ಬೋದು, ಚರ್ಮದ ಸಮಸ್ಯೆ ಆಗಿರ್ಬೋದು, ಎಲ್ಲದಕ್ಕೂ ಪರಿಹಾರದ ದೇವತೆ ಈ ಅಣ್ಣಮ್ಮ ತಾಯಿ. ಇನ್ನು ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವಿಟಿ ಆ ಥರ ಏನಾದ್ರು ಇದ್ದಾಗ ಈ ದೇವಸ್ಥಾನಕ್ಕೆ ಬಂದು ನಿಂಬೆಹಣ್ಣು ಕೊಟ್ಟರೆ ಅವರು ದೇವ್ರ ಮುಂದೆ ಇಟ್ಟು ಕೊಡ್ತಾರೆ. ಆಮೇಲೆ ನೀವು ಮನೆಗೆ ತೊಗೊಂಡೋಗ್ಬಿಟ್ಟು ಬಾಗಿಲು ಮುಂದೆ ಒಡೆದ್ರೆ ಆ ತೊಂದರೆಗಳು ನಿವಾರಣೆ ಆಗುತ್ತೆ. ಅಂದರೆ ಬಾಗಿಲು ಅಂದರೆ ಹೊಸ್ತಿಲ ಹತ್ತಿರ ಅಲ್ಲಿ ಏನು ಹೊಸ್ಲು ಇರುತ್ತೆ ಅಲ್ಲಿ ನಿಂಬೆಹಣ್ಣ ಇಟ್ಬಿಟ್ಟು ನೀವು ಕೈಯಲ್ಲೇ ಪ್ರೆಸ್ ಮಾಡಬೇಕು. ಆವಾಗದು ಓಪನ್ ಆಗುತ್ತೆ. ಆಮೇಲೆ ಉಲ್ಟಾ ಎಡಗಡೆದು ಬಲಗಡೆಗೆ ಬರಬೇಕು, ಕೈ ಬಲಗಡೆದು ಎಡಗಡೆಗೆ ಬರಬೇಕು. ಆ ರೀತಿ ನಿಂಬೆಹಣ್ಣ ಇಡಬೇಕು ಹೊಸ್ತಿಲ ಕೆಳಗಡೆ. ಆಮೇಲೆ ಆ ನಿಂಬೆಹಣ್ಣಿಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ನೀವು ಪೂಜೆನ ಮಾಡಬೇಕು. ನಿಂಬೆಹಣ್ಣ ನೀವು ಹೊಸ್ತಿಲ ಹತ್ತಿರ ಒಡೆಯೋಕ್ಕಿಂತ ಮುಂಚೆ ನೀವು ಮನೆಗೆಲ್ಲ ದೃಷ್ಟಿನ ತೆಗೆದುಬಿಟ್ಟು ಆಮೇಲೆ ಹೊಸ್ತಿಲ ಮೇಲೆ ಈ ನಿಂಬೆಹಣ್ಣ ಇಟ್ಬಿಟ್ಟು ಪ್ರೆಸ್ ಮಾಡಬೇಕು. ಯಾವುದೇ ರೀತಿ ಚಾಕುವಿಂದ ಕಟ್ ಮಾಡಬಾರ್ದು. ಈ ಥರ ಮಾಡ್ಕೊಂಡು ಬಂದರೆ ನಿಮ್ಮ ಮನೆಯ ನೆಗೆಟಿವಿಟಿ ಏನಿರುತ್ತೆ, ಕೆಟ್ಟ ಶಕ್ತಿಗಳು ಏನಿರುತ್ತೆ ಅದೆಲ್ಲ ಹೋಗುತ್ತೆ. ತುಂಬ ಜನ ಈ ದೇವಸ್ಥಾನಕ್ಕೆ ಸಲ್ಲಿಸೋವಂಥ ಸೇವೆ ಏನೆಂದರೆ ನಿಂಬೆಹಣ್ಣಿನ ದೀಪ. ಹರಕೆಗಳನ್ನು ಕಟ್ಕೊಂಡಿದ್ರೆ ಈ ದೇವಸ್ಥಾನಕ್ಕೆ ಬಂದು ಮಡ್ಲಕ್ಕಿನ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಮೊಸರನ್ನು ತಂದಿರ್ತಾರೆ ಪ್ರಸಾದವಾಗಿ. ಅದನ್ನು ದೇವಿ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿಸಿದಾದ್ಮೇಲೆ ಆ ಮೊಸರನ್ನು ಎಲ್ಲ ಬಂದಿರೋ ಭಕ್ತಾದಿಗಳಿಗೆ ಹಂಚ್ತಾರೆ. ಪ್ರಸಾದವಾಗಿ ಮೊಸರನ್ನ ಅಥವಾ ಸಿಹಿ ಪೊಂಗಲ್ನ ಮಾಡಿಬಿಟ್ಟು ಭಕ್ತಾದಿಗಳು ಬಂದಿರೋ ಜನರಿಗೆ ಹಂಚ್ತಾರೆ. ನೀವಿಲ್ಲಿ ನೋಡ್ತಿರ್ಬೋದು ಈ ಅಲಂಕಾರನ ಅಮ್ಮನಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಅಮ್ಮನೇ ಎದ್ದು ಕೂತಿರೋ ಥರ ಇದೆ. ದೇವಸ್ಥಾನ ಸುತ್ತಲೂ ನೀವು ನೋಡ್ತಿರ್ಬೋದು ತುಂಬಾ ಹಳೆಯ ದೇವಸ್ಥಾನ ಇದು. ನೀವಿಲ್ಲಿ ನೋಡ್ತಿರ್ಬೋದು. ಇನ್ನು ಹೆಚ್ಚಾಗಿ ಮಕ್ಕಳಿಗೆ ಆಗುವ ಅನಾರೋಗ್ಯ ಸಮಸ್ಯೆಗಳಿಗೆ ಅಣ್ಣಮ್ಮ ದೇವರಿಗೆ ಮತ್ತು ಬಿಸಿಲು ಮಾರಮ್ಮನಿಗೆ ಹರಕೆ ಮಾಡ್ಕೊತಾರೆ.
ನೋಡಿ, ನೀವಿಲ್ಲಿ ನೋಡ್ತಿರ್ಬೋದು, ದೇವಸ್ಥಾನದ ಮುಂದೆ ಇರುವ ಬಿಸಿಲು ಮಾರಮ್ಮ ದೇವಿಗೆ ಸಮಸ್ಯೆ ನಿವಾರಣೆ ಆದಮೇಲೆ ತಮ್ಮ ಹರಕೆ ಏನಿರುತ್ತೆ, ಹಾಲು, ಮೊಸರನ್ನ, ಕಲ್ಲುಪ್ಪು ಮತ್ತು ಮೆಣಸು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈ ತಾಯಿಗೆ ಅರ್ಪಿಸ್ತಾರೆ. ಅವ್ರಿಗಿರುವಂಥ ಕಷ್ಟಗಳನ್ನು ಹೇಳಿಕೊಂಡು ಅಣ್ಣಮ್ಮ ತಾಯಿಗೆ ಇಲ್ಲಿಗೆ ಬಂದುಬಿಟ್ಟು ಸಮಸ್ಯೆಗಳಿಗೆ ನಿವಾರಣೆ ಮಾಡ್ಕೊತಾರೆ. ಇಲ್ಲಿ ಕಾಣಿಸ್ತಿರುವಂಥ ಬಿಸಿಲು ಮಾರಮ್ಮ ಆ ಕಟ್ಟೆ ಏನಿದೆ, ಆ ಕಟ್ಟೆ ಸುತ್ತಲೂ ಕೂಡ ಕಲ್ಲುಪ್ಪು ಮತ್ತು ಮೆಣಸನ್ನ ಮಿಕ್ಸ್ ಮಾಡಿಬಿಟ್ಟು ಈ ಕಟ್ಟೆ ಸುತ್ತಲೂ ಕೂಡ ಇಡ್ತಾರೆ. ಆಮೇಲೆ ಬಿಸಿಲು ಮಾರಮ್ಮ ದೇವರಿಗೆ ಬೇವಿನ ಸೊಪ್ಪು, ಮೊಸರನ್ನ ಈ ಥರನೂ ಹಾಕಿಬಿಟ್ಟು ಅಲ್ಲಿ ದೇವರಿಗೆ ಅರ್ಪಿಸ್ತಾರೆ. ಪ್ರತಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ವಿಶೇಷ ಪೂಜೆ ಇಲ್ಲಿರುತ್ತೆ. ಮಕ್ಕಳಿಗೆ ಬರುವಂಥ ಅನಾರೋಗ್ಯದ ಸಮಸ್ಯೆ ಏನೇ ಇದ್ದರೂ ಕೂಡ ಅದಕ್ಕೆ ಪರಿಹಾರ ಈ ಒಂದು ದೇವಸ್ಥಾನ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಗು ಹುಟ್ಟಿದ ತಕ್ಷಣ ಅಂದರೆ 3 ತಿಂಗಳು ಆಗೋವರೆಗೂ ಆ ಮಗುವಿಗೆ ಯಾವುದೇ ದೇವಸ್ಥಾನಕ್ಕೂ ಕೂಡ ದರ್ಶನ ಮಾಡೋದಕ್ಕೆ ಕರ್ಕೊಂಡೋಗೋದಿಲ್ಲ. ಮಗುವಿನ ಮೊದಲ ದರ್ಶನನೇ ಅಣ್ಣಮ್ಮ ತಾಯಿ ದೇವಸ್ಥಾನ. ಮೊದಲನೇ ಬಾರಿ ಮಗುವನ್ನು ಕರ್ಕೊಂಬಂದು 3 ತಿಂಗಳಾದಮೇಲೆ ಈ ತಾಯಿಯ ದರ್ಶನ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ನಂತರ ಮಾರಮ್ಮ ದೇವಸ್ಥಾನಕ್ಕೆ ಹೋಗಬೇಕು. ಮೊದಲನೇದು ಅಣ್ಣಮ್ಮ ದೇವಸ್ಥಾನ, 2ನೇದು ಮಾರಮ್ಮ ದೇವಸ್ಥಾನ, 3ನೇದಾಗಿ ನಿಮ್ಮ ಮನೆ ದೇವ್ರಿಗೆ ಕರ್ಕೊಂಡೋಗಿ ಪೂಜೆನ ಮಾಡಿಸ್ಕೊಂಬರ್ಬೇಕು. ಮಗು ಹುಟ್ಟಿದ 3 ತಿಂಗಳು ಆದಮೇಲೆ ಅಣ್ಣಮ್ಮ ದೇವಿ ದೇವಸ್ಥಾನ ಮೊದಲನೇದಾಗಿ ಕರ್ಕೊಂಡೋಗಿ ದರ್ಶನ ಮಾಡಿಸಿ ಪೂಜೆ ಮಾಡಿಸ್ಕೊಂಬರ್ಬೇಕು. ಆಮೇಲೆ ಮಾರಮ್ಮ ದೇವಸ್ಥಾನಕ್ಕೂ ಕೂಡ ಕರ್ಕೊಂಡೋಗ್ಬಿಟ್ಟು ದರ್ಶನ ಮಾಡಿಸಿ ಪೂಜೆ ಮಾಡಿಸ್ಬೇಕು. ಕೊನೆಯದಾಗಿ ಅಂದರೆ 3ನೇ ಬಾರಿ ನಿಮ್ಮ ಮನೆ ದೇವರು ಯಾವುದಿದೆ ಆ ದೇವ್ರಿಗೆ ಕರ್ಕೊಂಡೋಗ್ಬಿಟ್ಟು ಪೂಜೆನ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಬರಬೇಕು. ಇಲ್ಲಿ ಜಾತಿ ಮತ ಅಂತ ಭೇದ ಭಾವನೆ ಇಲ್ಲ. ಯಾವುದೇ ಮಕ್ಕಳು ಹುಟ್ಟಿದ್ರೂ ಕೂಡ ಈ ಪದ್ಧತಿನ ಫಾಲೋ ಮಾಡಿದ್ರೇ ಆ ಮಗುವಿಗೆ ಒಳ್ಳೆಯದಾಗೋದು. 3 ದೇವಸ್ಥಾನದ ದರ್ಶನ ಮಾಡಿದ ಮೇಲೆ ನೀವು ಸೇವೆ ಸಲ್ಲಿಸಿದ ಮೇಲೆ ಆಮೇಲೆ ಮಿಕ್ಕಿದ ಯಾವುದೇ ದೇವಸ್ಥಾನಕ್ಕಾದರೂ ನೀವು ಮಗುವನ್ನು ಕರ್ಕೊಂಡೋಗ್ಬೋದು. ಇದು ಒಂದು ನಮ್ಮ ಹಿಂದಿನ ಕಾಲದಿಂದ ಬಂದಿರುವಂಥ ಒಂದು ಪದ್ಧತಿ. ಬೆಳಗ್ಗೆ 6:30 ರಾತ್ರಿ 8 ಗಂಟೆವರೆಗೂ ದೇವರ ದರ್ಶನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ಮತ್ತು ಹುಣ್ಣಿಮೆ, ಅಮಾವಾಸ್ಯೆ ಈ ಥರ ದಿನಗಳಲ್ಲಿ ತುಂಬಾ ಜನ ಇಲ್ಲಿ ಸೇರ್ತಾರೆ. ತಾಯಿಗೆ ತುಂಬಾ ಇಷ್ಟವಾದ ವಸ್ತು ಅಂದರೆ ಬೇವಿನ ಸೊಪ್ಪು. ನೋಡ್ತಿರ್ಬೋದು, ಬೇವಿನ ಸೊಪ್ಪನ್ನು ಬಿಸಿಲು ಮಾರಮ್ಮ ದೇವರಿಗೆ ಹಾಕಿಬಿಟ್ಟು ಪೂಜೆನ ಮಾಡ್ತಾ ಇರೋವಂಥದ್ದು. ನೋಡೋದ್ರಲ್ಲ ಇಷ್ಟೊತ್ತು ಅಣ್ಣಮ್ಮ ದೇವಿ ದೇವಸ್ಥಾನದ ಒಂದು ಮಹಿಮೆ ಬಗ್ಗೆ. ನಿಮ್ಮ ಮಕ್ಳಿಗೂ ಯಾವುದೇ ಥರ ಒಂದು ಚರ್ಮದ ಸಮಸ್ಯೆ ಆ ಥರ ಏನಾದ್ರು ಇದ್ದರೆ, ಇಲ್ಲ ಅವಾಗವಾಗ ಹುಷಾರು ತಪ್ಪೋದು, ಅವಾಗವಾಗ ಜ್ವರ ಬರ್ತಿರೋದು, ಆ ಥರದ್ದೆಲ್ಲ ಏನಾದ್ರು ಇದ್ದರೆ ಆ ಥರ ಆಗೋದು ಬೇಡ. ಆದರೆ ಆ ಥರ ಏನಾದ್ರು ಇದ್ದಾಗ ಈ ದೇವಸ್ಥಾನಕ್ಕೆ ಬಂದು ನೀವು ಆ ತಾಯಿಗೆ ಸೇವೆ ಸಲ್ಲಿಸಿ ಹೋದರೆ ಖಂಡಿತ ಪರಿಹಾರ ಆಗುತ್ತೆ. ಮಕ್ಕಳುಗಳನ್ನ ಕರ್ಕೊಂಬಂದಾಗ ನೀವು ಏನು ತರ್ತಿರೋ ಇಲ್ವೋ ಗೊತ್ತಿಲ್ಲ, ಬೇವಿನ ಸೊಪ್ಪು, ನಿಂಬೆಹಣ್ಣು, ಕಲ್ಲುಪ್ಪು, ಮೆಣಸು, ಮೊಸರನ್ನ ಇದಿಷ್ಟು ಅಂತೂ ನೀವು ಆದಷ್ಟು ಪ್ರಯತ್ನ ಪಡಿ ಈ ತಾಯಿಗೆ ಸಲ್ಲಿಸೋದಕ್ಕೆ. ತುಂಬಾ ಒಳ್ಳೆಯದು. ನಿಮಗೆ ಶತ್ರುಗಳ ಕಾಟ ಏನಾದರೂ ಆ ಥರ ಇದ್ದರೂ ಕೂಡ ಈ ದೇವಸ್ಥಾನಕ್ಕೆ ಬಂದರೆ ಅದೂ ಕೂಡ ಪರಿಹಾರ ಆಗುತ್ತೆ. ಏಕೆಂದರೆ ಅಣ್ಣಮ್ಮ ತಾಯಿ ಶಕ್ತಿ ದೇವತೆ, ದುಷ್ಟರನ್ನು ನಾಶ ಮಾಡುವ ಶಕ್ತಿ ಇರುವಂಥ ತಾಯಿ. ಯಾರಿಗೆಲ್ಲ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ ಅಂದರೆ ಒಂದ್ಸಲಿ ಈ ದೇವಸ್ಥಾನಕ್ಕೆ ಬಂದು ಹೋಗಿ ತುಂಬಾ ಒಳ್ಳೆಯದಾಗುತ್ತೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿರುವ ಅಣ್ಣಮ್ಮ ದೇವಿ ದೇವಸ್ಥಾನ. ಸಮಯ ಮಾಡಿಕೊಂಡು ಬಿಡು ಮಾಡಿಕೊಂಡು ಖಂಡಿತವಾಗ್ಲೂ ದೇವಸ್ಥಾನಕ್ಕೆ ಬಂದು ನಿಮ್ಮ ಸಮಸ್ಯೆಗಳು ಏನೇನಿದೆ ಅದನ್ನು ನಿವಾರಣೆ ಮಾಡ್ಕೊಳ್ಳಿ. ಹಾಗೆ ಮಕ್ಕಳನ್ನ ಕರ್ಕೊಂಬಂದು ಆವಾಗವಾಗ ಪೂಜೆನ ಮಾಡಿಸ್ಕೊಂಡು ಹೋದರೆ ತುಂಬಾ ಒಳ್ಳೆಯದು. ಸರಿ, ಮಕ್ಕಳಿಗೆ ಹುಷಾರಿಲ್ದೇ ಇದ್ದಾಗ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಏನೂ ಇಲ್ಲ. ಅವರು ಆರೋಗ್ಯವಾಗಿದ್ರೂ ಕೂಡ ಯಾವುದೇ ಥರ ಅನಾರೋಗ್ಯ ಬರದೇ ಇರಲಿ ಅಂತಲೂ ಕೂಡ ವರ್ಷಕ್ಕೆ ಒಂದ್ಸಲಿ ಆದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.